ಶರ್ಮಿಳಾ, ನೋಡು ಯಾವ ಸೀರೆ ಉಟ್ಕೋತೀಯ ನಾಳೆ ಪೂಜೆಗೆ. ಎಲ್ಲರೂ ಯಾವ ಸೀರೆ ಉಟ್ಕೋತಾರೋ ಅದನ್ನ ನೋಡ್ಕೊಂಡು ಅದನ್ನ ಬಿಟ್ಟು ಬೇರೆ ಕಲರ್ ಉಟ್ಕೊಂಡ್ರೆ ಆಯ್ತು ಬಿಡಮ್ಮ. ಅಮ್ಮ, ಏನ್ ಷಣ್ಮುಖ? ಮುತ್ತು ಹೇಳ್ದ ನಾಳೆ ಏನಾದ್ರೂ ಕೆಲಸ ಇದ್ರೆ ಕೇಳ್ಕೊ ಅಂತ. ನಾಳೆ ಮನೇಲಿ ಗಣಪತಿ ಪೂಜೆ ಇದೆಯಲ್ಲ, ಅದಕ್ಕೆಲ್ಲ ಏರ್ಪಾಟು ಮಾಡ್ಬಿಡು. ಸರಿ ಅಮ್ಮ. ಆಮೇಲೆ ಮಹಾಸ್ವಾಮಿಗಳು ಮನೆಗೆ ಬರ್ತಾರೆ. ಅವ್ರಿಗೆ ತಾಂಬೂಲ ಕೊಡೋದಕ್ಕೆ ಎಲ್ಲ ತಯಾರಿನೂ ಮಾಡು. ಸರಿ ಆಯ್ತಮ್ಮ. ಎರಡನೇ ವಿಷಯ ಸಿಕ್ತು. ಇಷ್ಟು ಮಾಡಿ ಸಾಕು, ಹೋಗು. ಅಲ್ಲ ಶರ್ಮಿಳಕ್ಕ, ಇನ್ನೊಂದು ಮುಖ್ಯವಾದ ವಿಷಯ ಇದೆ ಅಂತ ಮುತ್ತು ಹೇಳ್ದ. ಆ ವಿಷಯನೂ ಗೊತ್ತಾದ್ರೆ ಏರ್ಪಾಡು ಮಾಡಕ್ ಕರೆಕ್ಟ್ ಆಗಿರುತ್ತಲ್ವಾ? ಓ ಅದಾ, ನಾಳೆ ಪೂಜೆಗೆ ಯಾವ ಸೀರೆ ಉಟ್ಕೋಬೇಕು ಅಂತ ಡಿಸೈಡ್ ಮಾಡ್ಬೇಕಿತ್ತು. ಅಕ್ಕ, ಅದು ಹೆಣ್ಮಕ್ಳ ವಿಷಯ, ಮನೆಗೆ ಸಂಬಂಧಪಟ್ಟಿದ ವಿಷಯ ಏನೋ ಇರ್ಬೇಕಲ್ಲ. ಮನೆಗೆ ಸಂಬಂಧಪಟ್ಟಿರೋದಾ? ನಾಳೆ ಬೆಳ್ಳಿಗೆ ಸಿಹಿ ಮಾಡಕ್ ಹೇಳಿದ್ದೆ. ಅಮ್ಮ, ಅದು ಅಡಿಗೆ ಮನೆ ವಿಷಯ. ಅಂಥದ್ದೇನಿದೆ ಶರ್ಮಿಳಾ? ಇನ್ನೇನಿದೆ? ನನಗೆ ಗೊತ್ತಿಲ್ಲಪ್ಪ. ಮೂರನೇ ವಿಷಯ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಮ್ಮ. ಅದೇ ಮುತ್ತು ಹೇಳಿದ್ದು. ನನಗ್ ಗೊತ್ತಿರೋ ಹಾಗೆ ಇಷ್ಟೇ ವಿಷಯ ಇರೋದು. ಅಮ್ಮ, ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ. ಯಾವುದು ನೆನಪಿಗೆ ಬರ್ತಿಲ್ಲ, ನೀನ್ ಹೋಗು. ನಿನಗಿಂದು ಬೇರೆ ಏನಾದ್ರೂ ವಿಚಾರ ತಿಳ್ಕೋಬೇಕು ಅಂದ್ರೆ ಹೋಗಿ ಬೆಳ್ಳಿನ ಕೇಳು, ಅವಳು ಎಲ್ಲ ಹೇಳ್ತಾಳೆ. ಸರಿ ಅಮ್ಮ. ಷಣ್ಮುಖ, ಹುಷಾರು. ಏನಾಗಿಲ್ಲ ಏನಾಗಿಲ್ಲ. ಇವನೊಬ್ಬ ತರಲೆ ಕಣೆ, ಅವನ ವಿಚಾರ ಬಿಡು. ಸೀರೆ ನೋಡು, ನಾಳೆ ಯಾವ್ದು ಉಟ್ಕೋತೀಯಾ? ಮೂರನೇ ವಿಷಯ 1 2 3. ಏನದು ಷಣ್ಮುಖ? ಏನದು ಮೂರನೇ ವಿಷಯ? ಏನ್ ಮಾವ ಇದು, ಇನ್ನೂ ತಲೆ ಕೆಡ್ಸ್ಕೊಂಡಿದಾರ? ಮಜಾ ತಗೊಳ್ಳೋಣ ಬಾ. ಬೇಡ ಮಾವ. ಬೆಳ್ಳಿ, ನಮ್ಮನೆ ಆಂಜನೇಯಂಗೆ ಏನಾಯ್ತು ಪಾಪ, ಇನ್ನೂ ವಿಷಯ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಆಂಜನೇಯ ಗೊತ್ತಾಗ್ಲಿಲ್ವೇ? ಮುತ್ತು, ಅಮ್ಮಂಗೂ ಕೇಳಿದೆ, ಅಕ್ಕಂಗೂ ಕೇಳಿದೆ, ಯಾರು ಹೇಳ್ತಾ ಇಲ್ಲ ಮುತ್ತು. ಷಣ್ಮುಗಣ್ಣ, ಅವ್ರಿಗೂ ಗೊತ್ತು ನಮಗೂ ಗೊತ್ತು. ನಾವು ಮಾತಾಡೋದ್ರಲ್ಲೇ ನೀವ್ ಆ ವಿಷಯ ಏನು ಅಂತ ತಿಳ್ಕೊಬೇಕಾಗಿತ್ತು ಅಲ್ವಾ ಮಾವ? ಅಲ್ವಾ ಮತ್ತೆ? ಹೌದಾ? ಇನ್ನೊಂದು ವಿಷಯ ಗೊತ್ತಾ? ಈ 2 ವಿಷಯಕ್ಕಿಂತ ಇನ್ನೊಂದು ವಿಷಯ ಇದೆ, ಅದು ಇನ್ನೂ ಮುಖ್ಯ. ಹಿಂಗೆಲ್ಲ ಬೇರೆ ಇದೆಯಾ? ಮತ್ತೆ ಮಾವ ಸಾಕು ಬಿಡಿ, ಆ ವಿಷಯ ಏನು ಅಂತ ಷಣ್ಮುಗಣ್ಣಂಗೆ ಹೇಳ್ಬಿಡಿ. ಹೇಳಿ ಹೇಳಿ ಹೇಳಿ. ಬೆಳ್ಳಿ, ನೀನು ಹಾಗೆ ಹೇಳ್ತೀಯಲ್ಲ, ಅಷ್ಟು ಈಸಿಯಾಗಿ ಹೇಳಕ್ಕಾಗುತ್ತಾ? ಇದು ನಮ್ಮನೆ ಬಲ್ಬು ಎಷ್ಟು ಬಾಡ್ತಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ಇದು ಉರಿಯುತ್ತೋ ಬರ್ನ್ ಆಗುತ್ತೋ? ಅದು ಅಲ್ಲದೆ ಇವರು ನಮ್ಮನೆ ನಂದಿ, ಆಂಜನೇಯ ಬೇರೆ. ಅಪ್ಪ ಮುತ್ತಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ನಾನು ಬರ್ನ್ ಆಗಿರೋ ಬಲ್ಪು ಕಣಪ್ಪ. ಬಲ್ಪು ನನ್ನ ಕಲರ್ ನೋಡಿದ್ರೆ ಗೊತ್ತಾಗಲ್ವಾ? ನಾ ಬರ್ನ್ ಬರ್ನ್ ಬರ್ನ್. ಕ್ಷಮಿಸ್ಬಿಡೋ ತಂದೆ. ಅದಕ್ಕೆ ಹೇಳೋದು ಓವರ್ ಆಗಿ ಬಿಲ್ಡಪ್ ತಗೋಬಾರ್ದು, ಮುಚ್ಕೊಂಡಿರಬೇಕು ಅಂತ. ಸರಿಯಪ್ಪ, ಇನ್ಮೇಲೆ ಹಾಗೆ ಇರ್ತೀನಿ. ಇನ್ಮೇಲೆ ನಿನ್ನ ಮುಂದೆ ನಾನು ಬಿಲ್ಡಪ್ ತಗೊಳ್ಳೋದೇ ಇಲ್ಲ. ನನಗೆ ಕ್ಷಮಿಸ್ಬಿಡೋ ಮುತ್ತು. ಸರಿನಪ್ಪ, ಕ್ಷಮಿಸಿದ್ದೀನಿ. ಈಗ ವಿಷಯಕ್ಕೆ ಬರೋಣ. ನಾಳೆ ಒಳ್ಳೆ ದಿನ. ಓಕೆ. ಮತ್ತೆ ನಾವೆಲ್ಲರೂ ಖುಷಿಯಾಗಿರ್ತೀವಂತೆ. ಓಕೆ. ಅದಕ್ಕೆ ಯಾವುದೇ ರೀತಿ ಲೋಪ ಆಗೋ ಥರ ನಡ್ಕೋಬಾರ್ದು, ಸರಿನಾ? ಓಕೆ. ನಾಳೆ ಎಲ್ರಿಗೂ ಪ್ರಸಾದ ಏನು ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು. ಓಕೆ. ಮಹಾಸ್ವಾಮಿಗಳನ್ನ ಪೂಜೆ ಎಲ್ಲ ಆದ್ಮೇಲೆ ಕಳ್ಸಿಕೊಡ್ಬೇಕು. ಓಕೆ. ಮನೆ ಶುದ್ಧವಾಗಿದೆಯಾ ಅಂತ ನೋಡ್ಕೋಬೇಕು. ಅದು ಓಕೆ. ಮುಖ್ಯವಾದ ವಿಷಯ ಅಂದ್ರೆ ರಾತ್ರಿ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ನೀನು ಮೂರನೇ ವಿಷಯ ಹೇಳಿಲ್ಲ ಮುತ್ತು. ಅಯ್ಯೋ ದೇವ್ರೆ, ಏನೋ ಒಂಥರ ಆಗ್ತಿದೆಯಲ್ಲ, ಕಣ್ಣೆಲ್ಲ ಮಂಜಾಗ್ತಿದೆ.
ಒಂದಷ್ಟು ಕೆಟ್ಟ ಶಕ್ತಿಗಳನ್ನ ಹೋಗ್ಸೋದಕ್ಕೆ ಗಣಪತಿ ಹೋಮ ಮಾಡಬೇಕಂತೆ. ಅದನ್ನು ನಾವಿಬ್ಬರೇ ಮುಂದೆ ನಿಂತು ನಡೆಸ್ಬೇಕಂತೆ. ಬೇಡ, ನನ್ನಿಂದ ಈ ಪೂಜೆಗೆ ಅಡ್ಡಿ ಆಗೋದು ಬೇಡ. ಈ ಮನೆಗೆ ದೇವರ ಅನುಗ್ರಹ ಬೇಕಾಗಿದೆ. ನಾನು ಹುಷಾರ್ ತಪ್ಪಿ ಪೂಜೆ ಏನಾದರೂ ನಿಂತು ಹೋದ್ರೆ ಒಳ್ಳೇದು ನಡೆಯೋದು ತಪ್ಪು ಹೋಗುತ್ತೆ. ಅದಕ್ಕೆ ನನಗೇನೇ ಆದರೂ ನಾನು ಯಾರಿಗೂ ಹೇಳದೆ ಇರೋದೇ ಒಳ್ಳೇದು. ಬೆಳ್ಳಿ, ಏನಾಯ್ತು? ಯಾಕೆ ಕೂತಿದ್ಯಾ? ಏನಿಲ್ಲ ಮಾವ. ಏನಿಲ್ಲ ಅಂತೀಯ? ಬೇರ್ತಾ ಇದೆಯಲ್ಲ. ಡಾಕ್ಟರ್ ಫೋನ್ ಮಾಡ್ಲಾ? ಅಯ್ಯೋ ಬೇಡ ಷಣ್ಮುಗಣ್ಣ, ಇವತ್ತು ಶುಕ್ರವಾರ ಅಲ್ವಾ? ಬೆಳಗ್ಗೆಯಿಂದ ಉಪವಾಸ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಯ್ತು ಅಷ್ಟೆ. ನೀನು ನಿಜ ಹೇಳ್ತಿದ್ಯಾ ತಾನೇ? ನಿಜನೇ ಹೇಳ್ತಿದ್ದೀನಿ ಮಾವ, ನನಗೇನೂ ಆಗಿಲ್ಲ. ನೋಡಿ, ಜ್ವರ ಎಲ್ಲ ಏನೂ ಇಲ್ಲ ಅಲ್ವಾ? ಇಲ್ಲ ಬೆಳ್ಳಿ. ಅಂದಮೇಲೆ ನನಗೇನೂ ಆಗಿಲ್ಲ ಮಾವ, ಆರಾಮಾಗಿದ್ದೀನಿ. ಸರಿ ಇರು, ಬಿಸಿನೀರು ತೊಗೊಂಡು ಬರ್ತೀನಿ. ಅಯ್ಯೋ ನಾನೇ ತಗೊಂಡು ಕುಡಿತೀನಿ ಬಿಡಿ. ನೀನು ಆರಾಮಾಗಿ ಕೂತ್ಕೋ, ನಾನು ತೊಗೊಂಡು ಬರ್ತೀನಿ. ಬೆಳ್ಳಿ, ಅಡಿಗೆ ಮನೆಗೆ ಹೋಗಿ ನೀರು ತಂದ್ರೆ ನಿನ್ ಗಂಡ ಏನು ಸಣ್ಣ ಆಗಲ್ಲ, ಹೋಗ್ಲಿ ಬಿಡು. ಷಣ್ಮುಗಣ್ಣ, ಮುದ್ದು ಮಾವನ ಕೈಲಿ ಯಾಕೆ ಕೆಲಸ ಮಾಡಿಸ್ತಿದ್ದೀರಾ? ಗಂಡನ ಕೈಯಲ್ಲಿ ಕೆಲಸ ಮಾಡಿಸಿಲ್ಲ ಅಂದ್ರೆ ಗಂಡಸರಿಗೆ ಬುದ್ಧಿ ಬರಲ್ಲ, ಚಿಟ್ಟಾಗಿರ್ಬೇಕು. ಮುತ್ತು, ನೀನು ಹೋಗಿ ಬಿಸ್ತೀರಿ ತಗೋಬಾ. ಗೋ ಅಂಡ್ ಗೆಟ್ ದ ವಾಟರ್. ಎಲ್ಲಿ ಕಲ್ತ ಇಂಗ್ಲೀಷ್ನ? ಇಂಗ್ಲೀಷ್ ಎಲ್ಲಿ ಕಲ್ತೆ? ಪರಿಮಳ ಟೀಚರ್ ನೆನಪಿಲ್ವಾ? ಮುತ್ತು ಆಯ್ತು. ನೆನಪಿಲ್ವಾ? ಮುತ್ತು ಮಾವನ ಕೈಲಿ ಯಾಕೆ ಕೆಲಸ ಮಾಡಿಸ್ತಿದ್ದೀರಾ? ತಂಗವ, ಅದೊಂಥರ ಪ್ರೀತಿ ತಂಗವ. ಗಂಡಂದಿರು ಕೆಲಸ ಮಾಡಿದ್ರೆ ಅದೊಂಥರ ಪ್ರೀತಿ, ಅದನ್ನ ತಡಿಯಕ್ಕೆ ಹೋಗ್ಬಾರ್ದು. ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ, ನಿನಗೆ ಸಿಕ್ಕಿದೆ, ಅನ್ಭವಿಸು ಅಷ್ಟೇ. ಓಕೆ, ನೀವು ಕಂಟಿನ್ಯೂ ಮಾಡಿ, ನಾನು ಬರ್ತೀನಿ. ಮುತು, ಕೇಳದೆ ಮತ್ತೆ ಆ ಮೂರನೇ ವಿಷಯ. ಈಗ ಹೋಗ್ತೀಯಲ್ವ ನೀನು? ಸಾರಿ, ಕಂಟಿನ್ಯೂ ಮಾಡಿ. ಬೆಳಿ ಬಿಸಿ ಬಿಸಿ ಬಾದಾಮಿ ಹಾಲು. ಏನ್ ಮಾವ ಇದು? ನಾನು ಬರೀ ಸುಸ್ತು ಅಂತ ಹೇಳ್ದೆ, ನೀವ್ ನೋಡಿದ್ರೆ ನಾನು ಸೇವೆ ಮಾಡೋ ಥರ ಇದ್ದೀರಲ್ಲ. ಅಯ್ಯೋ ನನ್ನ ಮುದ್ದಿನ ಹೆಂಡತಿ, ಇದು ಸೇವೆ ಅಲ್ಲ, ನನ್ನ ಕರ್ತವ್ಯ. ಹೆಂಡತಿ ಗಂಡನ ಏನಾದರೂ ಹೇಗೆ ಜೋಪಾನ ಮಾಡ್ತಾಳೋ, ಅವನು ಚೆನ್ನಾಗಿರ್ಲಿ ಅಂತ ಹೇಗೆ ಕಷ್ಟಪಡ್ತಾಳೋ, ಹಾಗೆ ಗಂಡನೂ ಹೆಂಡ್ತಿನ ಜೋಪಾನ ಮಾಡಬೇಕು. ಹೆಂಡತಿ ಹೆಚ್ಚು ಅಂದರೆ ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಗಂಡ ಜೊತೆಗಿರಲಿ, ಅವಳನ್ನ ಆರೈಕೆ ಮಾಡಲಿ ಅಂತ ಆಸೆ ಪಡ್ತಾಳೆ. ಅಂದಮೇಲೆ ಗಂಡ ಆದವನು ಹೆಂಡ್ತಿನ ನೋಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳು? ನಿನಗೆ ಯಾವ ಟೈಮಲ್ಲಿ ಏನು ಅನ್ಸಿದ್ರು ಸರಿ, ಏನೇ ಆದರೂ ಸರಿ, ನನ್ನ ಹತ್ರ ಹೇಳ್ಕೊ. ಇಷ್ಟೊಂದು ಪ್ರೀತಿಸೋ ಮುತ್ತು ಮಾವಂಗೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನಿಸ್ತಿದೆ. ಆದರೆ ನಾಳೆ ಪೂಜೆ ಇರೋದ್ರಿಂದ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೆಳ್ಳಿ, ಏನು ಯೋಚನೆ ಮಾಡ್ತಿದ್ಯಾ? ನೀವು ಇವತ್ತಿಂದ ಆದರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದೆ. ಆದರೆ ನಾನು ಈ ಥರ ಆರೋಗ್ಯ ಕೆಡಿಸ್ಕೊಂಡು ನಾಳೆ ಬೇರೆ ಪೂಜೆ ಇದೆ, ಮತ್ತೆ ನನ್ನಿಂದಾನೇ ನಿಮ್ಗೇನಾದರೂ ತೊಂದರೆ ಆಗತ್ತೇನೋ ಅನ್ನಿಸ್ತಿದೆ ಮಾವ. ಆರೋಗ್ಯ ಕೆಡಿಸ್ಕೊಂಡು ಅಂದರೆ ಮತ್ತೇನಾಯ್ತು? ಅಯ್ಯೋ ಆ ಥರ ಏನಿಲ್ಲ ಮಾವ, ಸುಸ್ತಿತ್ತಲ್ಲ ಅದ್ರ ಬಗ್ಗೆ ಹೇಳ್ತಿದ್ದೆ ಅಷ್ಟೇ. ನಾಳೆ ನಿಮ್ಮ ಜೊತೆ ಪೂಜೆ ಮಾಡಬೇಕಲ್ವಾ? ಪೂಜೆದ ಯೋಚನೆ ಮಾಡ್ತಿದ್ಯಾ? ಎಲ್ರಿಗೂ ಒಳ್ಳೇದಾಗೋದಕ್ಕೋಸ್ಕರ ಮಹಾಸ್ವಾಮಿಗಳು ಪೂಜೆ ಮಾಡಕ್ಕೆ ಹೇಳಿದ್ದಾರೆ. ಅಂದಮೇಲೆ ಮನ್ಸೊಂದು ಕಡೆ ಜ್ಞಾನ ಒಂದು ಕಡೆ ಇಟ್ಕೊಂಡ್ರೆ ಹೇಗೆ ಹೇಳಿ? ಬೇಕಿದ್ರೆ ಪೂಜೆನ ನಾಡಿದ್ದು ಇಟ್ಕೊಂಡ್ರೆ ಆಯ್ತುಬಿಡು. ಅಯ್ಯೋ ಬೇಡ ಮಾವ, ನಾಳೆ ಥರ ದಿನ ಮತ್ತೆ ಬರಲ್ಲ. ಸಂಕಷ್ಟದ ದಿನ ಗಣಪತಿ ಹೋಮ ಮಾಡ್ತಿದ್ದೀವಿ. ಗಣಪತಿ ಆಶೀರ್ವಾದ ಎಲ್ರಿಗೂ ಬೇಕು. ಮತ್ತೆ ಅಂತ ದಿನ ಬರುತ್ತಾ ಹೇಳಿ? ಸರಿ, ಪೂಜೆ ಅಷ್ಟರಲ್ಲಿ ನೀನು ಚೇತರಿಸ್ಕೋತೀಯ ಅಂತ ನಂಗೆ ಅನಿಸ್ತಾ ಇದೆ. ಅಂದಮೇಲೆ ಭಯ ಯಾಕೆ? ಸರಿ, ಹಾಲು ಆರೋಗ್ತಿದೆ, ತಗೋ ಕುಡಿ.
ಆದರೂ ಸರಿ, ನಾಳೆ ಪೂಜೆ ಆಗೋವರೆಗೂ ಆದರೂ ನಾನು ಸ್ವಲ್ಪ ನಗು ಮುಖದಲ್ಲಿರಬೇಕು. ಇಲ್ಲ ಅಂದರೆ ಎಲ್ಲರ ಗಮನ ನನ್ನ ಕಡೆನೇ ಎದ್ಬಿಡತ್ತೆ. ಎಲ್ಲರೂ ಧೈರ್ಯವಾಗಿರೋ ಹಾಗೆ ಮಾಡಬೇಕು ಅಂದರೆ ಮೊದಲು ನಾನು ಧೈರ್ಯವಾಗಿರಬೇಕು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಸುಮುಖಾಯ ನಮಃ. ಈಗ ಹಾರ ಬದಲಾಯಿಸ್ಕೊಳ್ಳಿ. ಬೆಳ್ಳಿ, ಸುಸ್ತಾಗ್ತಿದ್ಯಾ? ಇಲ್ಲ ಮಾವ. ಮತ್ತೆ ದಿನ ಇರೋ ಥರ ನಿನ್ನ ಮುಖದಲ್ಲಿ ಕಳೆ ಇಲ್ಲ. ಪೂಜೆ ಬೇಗ ಮುಗಿಸೋದಕ್ಕೆ ಹೇಳ, ರೆಸ್ಟ್ ಮಾಡುವಂತೆ. ಅಯ್ಯೋ ಬೇಡ ಮಾವ, ನಾವಿಬ್ಬರೇ ಮುಂದೆ ನಿಂತು ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ. ಬೇಗ ಎಲ್ಲ ಮುಗಿಸೋದೇನು ಬೇಡ. ಸುಸ್ತಾಗ್ತಿಲ್ಲ ತಾನೆ? ಇಲ್ಲ ಮಾವ. ಅಪ್ಪ ಗಣಪ, ಯಾಕೋ ನಿನ್ನೆಯಿಂದ ಒಂಥರ ಆಗ್ತಿದೆ. ಈ ಪೂಜೆ ಮುಗಿಯೋವರೆಗೂ ನನಗೆ ಸ್ವಲ್ಪ ಶಕ್ತಿ ಕೊಡು. ಐಶು, ಈ ಮೂರನೇ ವಿಷಯ ಏನು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ? ಸೊಪ್ಪು ತಗೊಂಡು ಚೆನ್ನಾಗಿ ತಿಕ್ಕಿ, ಅವಾಗ ಗೊತ್ತಾಗತ್ತೆ. ಜೋಕ ನನ್ನ ಹತ್ರನೇ. ಮೂರನೇ ವಿಷಯ ಗೊತ್ತಿಲ್ಲ ಅಂತ ತಲೆ ಕೆಟ್ಟೋಗ್ತಾ ಇದೆ. ನೀವೇನೇ ಮಾಡಿದ್ರು ಎಲ್ರಿಗೂ ಗೊತ್ತಾಗುತ್ತೆ, ಅವಾಗ ನಿಮಗೂ ಗೊತ್ತಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಮನೆಯವರೆಲ್ಲ ದೇವ್ರಿಗೆ ಏನೇನು ಪ್ರಾರ್ಥನೆ ಸಲ್ಲಿಸಬೇಕು ಅಂತಿದ್ದೀರೋ ಈಗಲೇ ಸಲ್ಲಿಸ್ಬಿಡಿ. ಶುಭಮಸ್ತು. ಎಲ್ಲರೂ ಹೂವು ಹಾಕಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ಮೇಲೆ ಈ ಮನೆಯಲ್ಲಿ ಯಾವ ತೊಂದರೆನೂ ಬರಲ್ಲ. ಎಲ್ಲ ಕಡೆ ಶುದ್ಧಿಯಾಗಿದೆ. ನಿಮ್ಮ ಜೀವನನೂ ಸುಭಿಕ್ಷವಾಗಿರುತ್ತೆ. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ದೇವೇಂದ್ರಿಯ ಪ್ರತಿಷ್ಠತೆ. ದೀರ್ಘಮಾಯು. ಒಳ್ಳೇದಾಗಲಿ. ಪೂಜೆ ಸ್ಟ್ರಾಂಗ್ವಾಗಿ ಮುಗ್ದಿದೆ. ನಾನು ನಿನ್ನ ಹೊಡ್ತೀನಿ. ಸರಿ, ಒಳ್ಳೇದಾಗಲಿ. ಒಂದೇ ಪೂಜೆಗೆ ಈ ಮನೇಲಿರೋ ದುಷ್ಟಶಕ್ತಿಗಳೆಲ್ಲ ನಾಶ ಆಗೋಗಿದೆ. ಈಗ ಈ ಮನೆನೂ ಸೇಫು, ನಾವು ಸೇಫು. ಹೌದು, ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ನಾವು ಎಲ್ಲಿ ಎಡವಿ ಬಿದ್ದುಬಿಡ್ತೀವೋ ಅಂತ ಹೆದರ್ಕೊಂಡಾಗ ಅವರು ನಮ್ಮ ಕೈ ಹಿಡಿದು ನಡೆಸ್ತಾರೆ. ನಮಸ್ತೆ ಮಹಾಸ್ವಾಮಿ. ಮತ್ತು ನಾನೀಗ ಹೊರಡ್ತಾ ಇದ್ದೀನಿ. ಪೂಜೆ ಕಾರ್ಯ ಎಲ್ಲ ಮುಗೀತಾ? ಹಾಂ ಸ್ವಾಮಿ, ಈಗಷ್ಟೇ ಮುಗೀತು. ಪೂಜಾ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಒಳ್ಳೆ ಸಮಾಚಾರ ಬರುತ್ತೆ, ಸಂತೋಷವಾಗಿ ಸ್ವೀಕರಿಸಿ. ಸರಿ ಸ್ವಾಮಿ, ನಾವು ಪೂಜೆ ಮಾಡಿರೋ ಪ್ರತಿಫಲ ಸದ್ಯದಲ್ಲೇ ಸಿಗುತ್ತಂತೆ. ಒಳ್ಳೆ ಸುದ್ದಿನ? ಏನಿರ್ಬೋದು? ರೈಸ್ ಮಿಲ್ ದುಡ್ಡು ವಾಪಸ್ ಬರ್ಬೋದಾ? ಅಥವಾ ನಾವು ಕಳ್ಕೊಂಡಿರೋ ಆಸ್ತಿ ಎಲ್ಲ ಮತ್ತೆ ನಮಗೆ ಸಿಗ್ಬೋದಾ? ಶರ್ಮಿಳಾ, ಸದಾ ಹಣದ ವಿಷಯನೇ ಮಾತಾಡಬೇಡ. ಬೆಳಿಗ್ಗೆಯಿಂದ ಕೆಲಸ ಪೂಜೆ ಅಂತ ತುಂಬ ಸುಸ್ತಾಗಿರ್ತೀಯ. ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ. ನಿನ್ನೆಯಿಂದ ಸುಸ್ತು ಅಂತ ಹೇಳ್ತಿದ್ದಲ್ಲ ಚಿಕ್ಕಮ್ಮ. ರೆಸ್ಟ್ ಮಾಡು ಅಂದರೆ ನನ್ನ ಮಾತೇ ಕೇಳ್ತಿಲ್ಲ. ನೀವೇ ಒಂದ್ಸಲ ಹೇಳಿ. ಹಾಗಲ್ಲ ಅತ್ತೆ, ಪೂಜೆನ ನಾನು ಮುತ್ತು ಮಾವ ಇಬ್ಬರು ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ಪೂಜೆ ಆಗೋವರೆಗೂ ಸುಸ್ತಾದರೂ ತಡ್ಕೊಂಡಿದ್ದೆ. ಈಗ ಹೋಗಿ ರೆಸ್ಟ್ ಮಾಡ್ತೀನಿ ಬಿಡಿ. ಸರಿ ಬೆಳ್ಳಿ, ಈ ಮೂರನೇ ವಿಷಯ ಅದೇನು ಅಂತ ಹೇಳ್ಬಿಡು ಬೆಳ್ಳಿ. ಅಯ್ಯೋ ಷಣ್ಮುಗಣ್ಣ, ನನಗೂ ಅದೇನು ಅಂತ ಗೊತ್ತಿಲ್ಲ. ಮಹಾಸ್ವಾಮಿಗಳು ಪೂಜೆ ಮುಗಿಯೋದ್ರೊಳಗೆ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತ ಹೇಳಿದ್ರಲ್ಲ, ಅದೇ ಮೂರನೇ ವಿಷಯ. ಒಳ್ಳೆ ಸುದ್ದಿನ? ಒಳ್ಳೆ ಸುದ್ದಿ ಅಂದ್ರೆ ಏನಿರ್ಬೋದು? ಷಣ್ಮುಗ, ಅವಳು ರೆಸ್ಟ್ ಮಾಡ್ಲಿ. ಮಹಾಸ್ವಾಮಿಗಳು ಬರೋರ್ಗು ನೀನು ಸ್ವಲ್ಪ ತಾಳ್ಮೆಯಿಂದ ಇರ್ತೀಯಾ? ಸರಿ ಅಕ್ಕ, ಆದ್ರೆ ಈ ಒಳ್ಳೆ ಸುದ್ದಿ ಬೆಳ್ಳಿ
ಬೆಳ್ಳಿ ಬೆಳಿ 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 ಬೆಳ್ಳಿ ಬೆಳಿ ಶರ್ಮಿಳಾ ಹೋಗಿ ನೀರು ತಗೊಂಬ ಬೇಗ. ಏನಾಯ್ತು ಬೆಳ್ಳಿ. ಇವಳಿಗೆ? ಬೆಳ್ಳಿ ಬೆಳಿ ಬೆಳಿ ಅಮ್ಮ ಬೆಳ್ಳಿ ಬೆಳ್ಳಿ ಏನಾಯ್ತು? ಬೆಳಿ ಏನಾಯ್ತಮ್ಮ? ಬೆಳ್ಳಿ ಬೆಳ್ಳಿ ಅಮ್ಮ, ಮಹಾಸ್ವಾಮಿಗಳು ಒಳ್ಳೆ ಸುದ್ದಿ ಅಂತ ಹೇಳಿದ್ರಲ್ಲ, ಇದೇ ಆ ಸುದ್ದಿ. ಮುತ್ತು, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ವಿಷಯ ಎಲ್ಲಿ ಗೊತ್ತಾ? ಸ್ವಾಮೀಜಿಯವ್ರು ಹೇಳಿದ್ರಲ್ಲ, 3ನೇ ವಿಷಯ ಏನು ಅಂತ, ಅದು ಇದೆ. ಮೊದಲು ಹೋಗಿ ಡಾಕ್ಟರ್ ಕರ್ಕೊಂಬ. ಅಲ್ಲ ಅಲ್ಲ ಮುತ್ತು, ಅದೇನು ಗೊತ್ತಾ? ಮೊದಲು ಹೋಗು. ಸರಿ ಸರಿ. ಬಾ ಬೆಳಿ. ಒಂದು ವೇಳೆ ಮಗು ಹುಟ್ಟಿದ್ರೆ ಆಸ್ತಿಯಲ್ಲಿ ಒಂದು ಪಾಲು ಮಗುಗೂ ಹೋಗುತ್ತೆ. ಆಮೇಲೆ ನನ್ನ ಗತಿ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆ ಮಗುನ ಡಾಕ್ಟರ್ ಏನಾಗಿದೆ? ತುಂಬ ಪ್ರಾಬ್ಲಮ್ ಆಗಿದೆ. ನೀವು ಅವಾಗವಾಗ ಬೆಳ್ಳಿನ ಕ್ಲಿನಿಕ್ ಕರ್ಕೊಂಬರ್ಬೇಕಾಗತ್ತೆ. ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ನೋಡಿದ್ರೆ ನೀವು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ಏನಾಗಿದೆ ಡಾಕ್ಟರ್? ಏನಾದರೂ ತೊಂದರೆನಾ? ನಿಮ್ಮ ಹೆಂಡತಿ, ನಿಮ್ಮ ಮಗುದು ಆರೋಗ್ಯ ತುಂಬ ಚೆನ್ನಾಗಿದೆ. ಅರ್ಥ ಆಗ್ಲಿಲ್ಲ. ನೀವು ತಂದೆ ಆಗ್ತಿದ್ದೀರ ಮುತ್ತು ಅವರೇ. ನಿಮ್ಮ ಹೆಂಡತಿ 3 ತಿಂಗಳು ಗರ್ಭಿಣಿ. ಯಪ್ಪ, ಈ ಮನೆಗೆ ಒಂದು ಮುದ್ದಾದ ಮಗು ಬರ್ತಾ ಇದೆ. ಬೆಳಿ, ಇನ್ಮೇಲೆ ನಿನ್ ಕಾಟ ತಪ್ತು. ಇನ್ಮೇಲೆ ನಾನಾಯ್ತು, ಮಗು ಆಯ್ತು. ಒಳ್ಳೆ ವಿಷಯ ಹೇಳಿದ್ರಿ ಡಾಕ್ಟರ್. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಅಮ್ಮ ನೀವು ಅಜ್ಜಿ ಆಗ್ತಿದ್ದೀರಾ. ಶರ್ಮಿಳಾ ನೀನು ಅತ್ತೆ ಆಗ್ತಿದ್ಯಾ ಕಣೆ. ನಾನು ಆಲ್ರೆಡಿ ಅತ್ತೆ ಆಗಿದ್ದೀನಮ್ಮ. ಸ್ವಾತಿಗೆ ನಾನು ಅತ್ತೆ ಆಗ್ಬೇಕು ತಾನೇ? ಗೊತ್ತು, ಆ 3ನೇ ವಿಷಯ ಏನು ಏನು ಅಂತ ತಲೆಗೆ ಹುಳ ಬಿಡ್ಕೊಂಡಿದ್ದೆ. ಈಗ ಗೊತ್ತಾಯ್ತು 3ನೇ ವಿಷಯ ಏನು ಅಂತ. ನಮ್ಮ ಮನೆಗೊಬ್ಬ ವಾರಸ್ದಾರ ಬರ್ತಿದ್ದಾನೆ ಅಂತ ಆಯ್ತು. ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಅಂದ್ರೆ ನನಗೆ ಈ ಮನೆಗೊಂದು ಹೆಣ್ಮಗು ಬರುತ್ತೆ ಅನ್ನಿಸ್ತಿದೆ. ಯಾರೋ ಒಬ್ರು ಋಣ ಇನ್ನೂ ಬಾಕಿ ಇದೆ, ಅವರೇ ಈ ಮನೆಗೆ ಮಗುವಾಗಿ ಬರ್ತಾರೆ ಅನ್ನಿಸ್ತಿದೆ. ಆದರೆ ಒಂದು ಪ್ರಾಬ್ಲಮ್ ಇದೆ. ಈಗಾಗಲೇ ಬೆಳ್ಳಿಗೆ ಅಬಾರ್ಷನ್ ಆಗಿರೋದ್ರಿಂದ ಇನ್ಮೇಲೆ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಸರಿ ಡಾಕ್ಟರ್. ಬೆಳ್ಳಿನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾಳೆ ನಮ್ಮ ಕ್ಲಿನಿಕ್ ಕರ್ಕೊಂಬನ್ನಿ ಮುತ್ತವರೆ. ಕೆಲವೊಂದು ಟೆಸ್ಟ್ಗಳಿದೆ, ಆದರೆ ಬೆಳ್ಳಿ ನೀವು ಹುಷಾರಾಗಿರಬೇಕು. ಸರಿ ಡಾಕ್ಟರ್, ಕರ್ಕೊಂಬರ್ತೀನಿ. ಬೆಳ್ಳಿ ತಾಯಿ ಆಗ್ತಾ ಇದೆಯಾ? ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಮುತ್ತು ಸರ್, ನಾನು ಹೋಗಿ ಬರ್ತೀನಿ ಹಾಗಾದ್ರೆ. ಸರಿ ಡಾಕ್ಟರ್. ಬೆಳ್ಳಿ ಖುಷಿನಾ? ಮುತ್ತಣ್ಣ, ಇದೇ ಖುಷಿಗೆ ಒಂದು ಡ್ಯಾನ್ಸ್ ಪಾರ್ಟಿ ಅರೇಂಜ್ ಮಾಡೋಣ. ಬೆಳ್ಳಿ ಅದಕ್ಕೆ ನೀವು ಆರಾಮಾಗಿ ಕುತ್ಕೊಂಡು ನೋಡಿ, ನಾವೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತೀವಿ. ಮತ್ತೆ ಬೆಳ್ಳಿಗೆ ತಾಯಿ ಆಗೋ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಇನ್ಮೇಲೆ ಯಾವ ಭಯನೂ ಇಲ್ಲ.